ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋಸ್ ಬ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಅರ್ಲಿ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಇವತ್ತು ಎಕ್ಸಾಮ್ ಇದೆ. ಅವತ್ತು ಎಕ್ಸಾಮ್ಗೆ ಹೋಗಿದ್ವಿ ಅಲ್ವಾ, ಅದು ಕ್ಯಾನ್ಸಲ್ ಆಗಿ ಮತ್ತೆ ಪ್ರಿಪೋನ್ ಮಾಡಿದರು. ಸೊ ಹಾಗಾಗಿ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಸುದ್ದಿ ಬರ್ತಾ ಇಲ್ಲ, ನಾನು ಒಬ್ಬಳೇ. ಸೊ ಅವರು ನನಗೆ ಡ್ರಾಪ್ ಕೊಡಲಿಕ್ಕೆ ಅಂತ ಬಂದಿದ್ದಾರೆ. ನೀವು ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ ಬನ್ನಿ ಕುಪ್ಪೆ. ಬಟ್ ಬಸ್ಸು ಸ್ಟಾಪ್ ಕೊಡ್ತಾ ಇಲ್ಲ. ನನಗೆ ಎಕ್ಸಾಮ್ ಸೆಂಟ್ರಿಗೆ 9ಗೆ ಹೋಗಬೇಕು. ಆ್ಯಂಡ್ ಲಾಸ್ಟು ಎಲ್ಲಿಗೆ ಹೋಗಿ ನಾನು ಎಕ್ಸಾಮ್ ಬರೆದಿದ್ನೋ ಅದೇ ಸೆಂಟ್ರಿಗೆ ಮತ್ತೆ ಎಕ್ಸಾಮು. ಸೊ ಹಾಗಾಗಿ ಜಶ್ವಿನ ಅಲ್ಲೇ ಬಿಟ್ಟು ಬರ್ತಾಯಿದ್ದೀವಿ. ಈಗ ಸುದ್ದಿ ಹೋಗ್ತಾರೆ, ಜಶ್ವಿನ್ ನೋಡ್ಕೊತಾರೆ. ನೋಡ್ಬೋದು ಅವಳು ಯಾವ ರೀತಿ ಇರ್ತಾಳೆ ಅಂತ. ಯಾಕೆಂದರೆ ಪ್ರತಿ ಸಲ ಅವಳು ಎದ್ದಾಗೂ ಕೂಡ ಅಮ್ಮ ಅಮ್ಮ ಅಂತ ಅಳ್ತಾ ಇರ್ತಾಳೆ. ಸೊ ನೋಡ್ಬೇಕು ಇವತ್ತು ಯಾವ ರೀತಿ ಇರ್ತಾಳೆ ಅಂತ. ಆ್ಯಂಡ್ ಬಸ್ ಸಿಕ್ಕಿದ್ಮೇಲೆ ನಾನು ಮತ್ತೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಚಳಿ ಇತ್ತು. ಆ್ಯಂಡ್ ಸಂಕ್ರಾಂತಿ ಮುಗಿಯೋ ತನಕನೂ ಚಳಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ಅಂತ. ಜನಗಳೇ ಇಲ್ಲ, ಫುಲ್ಲು ಖಾಲಿ. ಸೊ ಬಸ್ಸು ಬರ್ತಾಯಿತ್ತು, ಕೆಲವೊಂದು ಸ್ಟಾಪ್ ಕೊಡ್ತಾ ಇರಲಿಲ್ಲ. ನಾನು ಎಲ್ಲಿ ಟೈಮ್ ಆಗಿಬಿಡುತ್ತೆ ಅಥವಾ ಜಶ್ವಿ ಎಲ್ಲಿ ಎದ್ಬಿಟ್ಟು ಅಳ್ತಾ ಇರ್ತಾಳೆ ಅನ್ನೋ ಒಂದು ಫೀಲ್ ಬೇರೆ ಇತ್ತು. ಸೊ ಅದನ್ನೇ ಹೇಳ್ತಾ ಇದ್ದೆ ಸುದಿಗೆ, ಜಶ್ವಿ ಎದ್ದಿರ್ತಾಳೆ, ನೀವು ಹೋಗಿ ಇಲ್ಲ ಅಂದರೆ ಅಂತ. ಇಲ್ಲ ಬಿಡು, ಬಸ್ ಹತ್ಸೇ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಫೈನಲಿ ಬಸ್ ಸಿಕ್ತು, ಸೀಟ್ ಕೂಡ ಸಿಕ್ತು. ಆರಾಮಾಗಿ ಕೂತ್ಕೊಂಡು ನಾನು ಬಂದೆ, ಮೈಸೂರು ರೀಚ್ ಆದೆ. ಸೊ ಇಲ್ಲಿಂದ ಸ್ವಲ್ಪ ಇನ್ನೊಂದು ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗಬೇಕಿತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮೈಸೂರು ವೈಬ್ಸ್ ಮಾರ್ನಿಂಗ್ ಟೈಮ್ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಂದಿದೆ ನಾನು ಈ ಟೈಮಲ್ಲಿ ಮೈಸೂರಿಗೆ, ಬಟ್ ವಾಕ್ ಮಾಡಿಕೊಂಡು ಹೋಗಿರಲಿಲ್ಲ, ವೆಹಿಕಲಲ್ಲಿ ಹೋಗಿದೆ ಅಷ್ಟೇ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಪೀರಿಯಡಲ್ಲಿ ಫೋಟೋಶೂಟ್ ಮಾಡಿಸಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾರ್ನಿಂಗ್ ವೈಬ್ಸಲ್ಲಿ. ಸೊ ನನಗೂ ತುಂಬ ಆಸೆ ಇತ್ತು, ಬಟ್ ಅದಾಗಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಮೈಸೂರಿಗೆ ಬಂದು ಇಳ್ಕೊಂಡೆ. ಸೊ ಇವಾಗ ಚಾಮುಂಡಿ ಬೆಟ್ಟದ ಬಸ್ ಹೋಗಬೇಕು. ಏಕೆ ಅಂತಂದರೆ ನಂದು ಸ್ಟಾಪ್ ಬಂದು ಅಲ್ಲೇ ಇರೋದು, ಸ್ಕೂಲು ಜಾಕಿ ಕ್ವಾರ್ಟರ್ಸ್ ಹತ್ರ ಬಿದ್ದಿರೋದು. ಸೊ ಹಾಗಾಗಿ ಚಾಮುಂಡಿ ಬೆಟ್ಟದ ಬಸ್ ಹತ್ತಿದ್ರೆ ಅಲ್ಲಿ ಜಾಕಿ ಕ್ವಾರ್ಟರ್ಸ್ ಹತ್ರ ಸ್ಟಾಪ್ ಕೊಡ್ತಾರೆ, ಅವಾಗ ಈಸಿಯಾಗಿ ಹೋಗ್ಬೋದು ಅಂತ. ನಾನು ಮತ್ತೆ ಹೋಗಿದ್ದೀನಿ, ಸ್ಟಾಪ್ ಬಂದಿರೋದು ನೋಡ್ತಾ ಇಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು. ಆಮೇಲೆ ನೋಡಿದೆ ಸದ್ಯ ಹೆಂಗ ಕಂಡಕ್ಟರ್ ಸ್ಟಾಪ್ ಕೊಟ್ಟರು ಅವಾಗ. ಸೊ ಈಗ ಬೇಗ ಹೋಗಿ ಬಸ್ ಬಂದರೆ ಬೇಗ ಕ್ಯಾಚ್ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಸೆಂಟರ್ ಹತ್ರ ಹೋಗಬೇಕು. ತುಂಬ ರಶ್ ಇದ್ದಾರೆ, ನೋಡೋಣ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಆ್ಯಂಡ್ ಜಶ್ವಿ ಮಾತ್ರ ಫುಲ್ ಅಳ್ತಾ ಇದ್ದಾಳಂತೆ. ನೋಡ್ಬೇಕು ಅವಳು ಎಷ್ಟು ಸಮಾಧಾನ ಆಗ್ತಾಳೆ ಅಂತ. ಹೇಳಿದ್ದೀನಿ ಇನ್ ಕೇಸ್ ಹತ್ತಿರ ಊರಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ. ಸೊ ನೋಡಬೇಕು. ಸೊ ಬನ್ನಿ, ಬಸ್ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಬೆಳಿಗ್ಗೆ ಇವತ್ತು ಮೈಸೂರು ವ್ಯೂ ನೋಡೋಕೆ ಮಾತ್ರ ಸಖತ್ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ವ್ಯೂಸ್ ಮಾತ್ರ. ಆ್ಯಂಡ್ ಫೈನಲಿ ಬಸ್ ಕೂಡ ಸಿಕ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಇತ್ತು ಅಂತ. ಸೊ ಲಾಸ್ಟ್ ಟೈಮ್ ಸುದಿ ಡ್ರಾಪ್ ಹಾಕಿದ್ರು, ಈ ಟೈಮು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಆ್ಯಂಡ್ ವಿಪರೀತ ಚಳಿ ಇತ್ತು. ಸೊ ಗೋಲ್ಡ್ ಆರ್ನಮೆಂಟ್ಸ್ ಏನೂ ಹಾಕೋ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಮನೇಲಿ ಎಲ್ಲ ರಿಮೂವ್ ಮಾಡಿ ಹೋಗಿದೆ. ಸುಮ್ಮನೆ ಅಲ್ಲೋಗಿ ರಿಮೂವ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲನೂ ಮನೇಲೇ ರಿಮೂವ್ ಮಾಡಿ ಹೋಗಿದ್ದೆ. ಮಾಂಗಲ್ಯ ಚೈನ್ ಮತ್ತು ಕಾಲುಂಗುರ ಬಿಟ್ಟು ಇನ್ನೇನು ಕೂಡ ಅಲ್ಲಿ ಎಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ಇಯರಿಂಗ್ ಕೂಡ ಬಿಚ್ಚಿಟ್ಟಿದೆ. ಆರ್ಟಿಫಿಷಿಯಲ್ ಇಯರಿಂಗ್ ಹಾಕ್ಕೊಂಡಿದ್ದೆ, ಬಿಕಾಸ್ ಅದು ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಲ್ವಾ, ಹಾಗಾಗಿ. ಆ್ಯಂಡ್ ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬಿಕಾಸ್ ಸ್ವಲ್ಪ ಟೈಮ್ ಆಗ್ತಾ ತುಂಬ ಅಂದರೆ ತುಂಬ ರಶ್ ಆಗುತ್ತೆ. ಸೊ ನನಗಂತೂ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಅಲ್ಲಿಗೆ ಸೆಂಟರ್ ಹತ್ರ ರೀಚ್ ಆದೆ. ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಅಲ್ಲಿ ಪಲಾವ್ ತೊಗೊಂಡು ಅಲ್ಲಿ ಟಿಫನ್ ಮಾಡಿಕೊಂಡು ಹೋದೆ. ಇವಾಗ ತಿಂಡಿ ಮುಗಿಸ್ಕೊಂಡು ಸೆಂಟರ್ ಹತ್ರ ಹೋಗ್ತಾ ಇದ್ದೀನಿ. ತಿಂಡಿ ಚೆನ್ನಾಗಿತ್ತು. ಸೊ ಫಸ್ಟ್ ಟೈಮ್ ಒಬ್ಬಳೇ ಹೋಗಿ ತಿಂಡಿ ತಿಂದಿರೋ ಅನುಭವ ಚೆನ್ನಾಗೇ ಇತ್ತು. ಸೊ ಇವಾಗ ಇನ್ನೂ ಟೈಮ್ ಇದೆ, 10ಗೆ ಸ್ಟಾರ್ಟ್ ಆಗೋದು. ಸೊ 8 ಅಷ್ಟರಲ್ಲೆಲ್ಲ ಸೆಂಟರ್ ಹತ್ರ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ 8:30 ಅನಿಸುತ್ತೆ. ಹೋಗಿ ಅಲ್ಲಿ ರೂಮ್ ಅದು ಇದು ನೋಡ್ಕೊಳ್ಳೋಷ್ಟರಲ್ಲಿ ಸರಿ ಆಗುತ್ತೆ. ಸೊ ಅಲ್ಲಿ ಮತ್ತೆ ಸೆಂಟರ್ ಹತ್ರ ಸಿಗ್ತೀನಿ.
ಆ್ಯಂಡ್ ಇದೇ ನೋಡಿ ನಮ್ಮ ಸೆಂಟರು ಜಾಕಿ ಕ್ವಾರ್ಟರ್ಸ್ ಹತ್ರ ಆದರ್ಶ ವಿದ್ಯಾಲಯ ಅಂತ. ಸೊ ಚಾಮುಂಡಿ ಬೆಟ್ಟ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಬಟ್ ತುಂಬ ಮಂಜಿತ್ತು ಆ್ಯಂಡ್ ಈ ಟೈಮ್ ಅಷ್ಟು ನಮಗೆ ಚಳಿ ಎಷ್ಟು ಕಾಣಿಸ್ಲಿಲ್ಲ. ಸೊ ಎಕ್ಸಾಮ್ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಸೊ ಇವಾಗ ಲಂಚ್ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕು ಎಕ್ಸಾಮ್ಗೆ. ತುಂಬ ಟಫ್ ಇತ್ತು ಎಕ್ಸಾಮ್, ಚೆನ್ನಾಗಂತೂ ಮಾಡಿಲ್ಲ ಇದರಲ್ಲಿ ನಾವು. 2 ಸೆಕ್ಷನ್ ಎಕ್ಸಾಮ್ ಇರುತ್ತೆ. ಸೊ ಫಸ್ಟ್ ಸೆಕ್ಷನ್ ಆದಮೇಲೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಆದ ತಕ್ಷಣ ಇನ್ನು ಸೆಕೆಂಡ್ ಸೆಕ್ಷನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಇನ್ನು ಡೈರೆಕ್ಟ್ ಮನೆಗೆ ಹೋಗ್ಬೋದು. ಆ್ಯಂಡ್ ನೀವು ನನ್ನ ಫ್ರೆಂಡ್ನ ನೀವು ಹಿಂದಿನ ವ್ಲಾಗಲ್ಲೂ ಕೂಡ ನೋಡಿರ್ತೀರ. ಸೊ ಅವರು ಕೂಡ ಈ ಬಾರಿನೂ ಸಿಕ್ಕಿದ್ರು ನನಗೆ. ಆ್ಯಂಡ್ ಅವ್ರನ್ನ ಮೀಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಬಿದ್ದಿರೋ ಸೆಂಟರಲ್ಲಿ ಬರೀ ಗರ್ಲ್ಸ್ ಮಾತ್ರ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಇಂಟ್ರೆಸ್ಟಿಂದ ಓದ್ತಾಯಿದ್ರು ಅಂತ. ನಾವು ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ವಿ ಅಂತ ಮಾತಾಡ್ತಾ ಇದ್ವಿ. ಫ್ರೆಂಡ್ಸ್, ಇವಾಗ ಎಕ್ಸಾಮ್ ಮುಗೀತು. ಇದು ಚೆನ್ನಾಗಿತ್ತು, ಪೇಪರು ಬರೆದಿದ್ದೀವಿ, ನೋಡಬೇಕು. ಬಟ್ ಏನಾಗುತ್ತೋ ಅನ್ನೋದಷ್ಟು ಗೊತ್ತಿಲ್ಲ. ಸೊ ಇವಾಗ ಬಸ್ ಹತ್ತಲಿಕ್ಕೆ ಅಂತ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ಆಟೋ ಶೇರ್ ಮಾಡ್ಕೊಂಡು ಹೋಗಿದ್ವಿ, ಬಟ್ ಈ ಟೈಮ್ ಆಗೋದಿಲ್ಲ. ಹಾಗಾಗಿ ಬಸ್ ಸ್ಟಾಪ್ ನೋಡ್ಕೊಂಡಿದ್ದೀನಿ. ಬೇಗ ಬಸ್ಗಳು ಬರ್ತಾ ಇರುತ್ತೆ. ಸೊ ಬಸ್ ಸ್ಟಾಪಿಂದ ಹೋಗಿ CBS ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಸಬರ್ಬು ಹೋಗಿ ಬಸ್ ಹತ್ಕೊಂಡು ಮನೆಗೆ ಹೋಗೋದೆ. ಸೊ ಮಧ್ಯದಲ್ಲಿ ಜಶ್ವಿ ಏನೋ ಹೇಳಿದ್ದಾಳೆ. ಸೊ ಅದನ್ನು ಸ್ವಲ್ಪ ತೊಗೊಂಡು ಹೋಗ್ತೀನಿ. ನಿಮ್ಗೆ ಅಲ್ಲಿ ಮತ್ತೆ ಸಿಗ್ತೀನಿ ನಾನು. ಸೊ ಇವಾಗ CBS ಇಂದ ಇಳಿದು ಸಬರ್ಗೆ ಹೋಗ್ತಾ ಇದ್ದೀನಿ. ಸಬರಲ್ಲಿ ಬಸ್ ಸಿಗುತ್ತೆ ಅಂತ ನೋಡಬೇಕು. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಸುದ್ದಿ ಬೇರೆ ಕಾಲ್ ಮಾಡಿದರು, ಇನ್ನೇ ಎಲ್ಲಿದೆಯಾ ಅಂತ. ಬಟ್ ಬಿಡಬೇಕಲ್ವಾ, ಬಸ್ ಸಿಗಬೇಕಲ್ವಾ, ಅದನ್ನು ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಸರಿ ಅಂತ ಅಂದ್ಬಿಟ್ಟು ಈಗ ಬೇಗ ಹೋಗ್ತಾ ಇದ್ದೀನಿ ಸಬರ್ಗೆ. 6 ಗೇಟ್ ಹತ್ರ ಇಳ್ಕೊಂಡವ್ರೆ ನನ್ನ ಪ್ರಕಾರ ದೂರ ಅನಿಸುತ್ತೆ. ಅದಕ್ಕೆ ನಾನು ಇಲ್ಲಿ CBS ಹತ್ರನೇ ಇಳ್ಕೊಂಡು ಸಬರ್ಗೆ ಹೋಗ್ತಾ ಇದ್ದೀನಿ. ಸೊ ಎಷ್ಟು ಬೇಗ ಬಸ್ ಸಿಗುತ್ತೆ ಅಷ್ಟು ಒಳ್ಳೆಯದು ಇವಾಗ ನನಗೆ. ನೋಡೋಣ. ಆ್ಯಂಡ್ ಫೈನಲಿ ಮೈಸೂರಲ್ಲಿ ಬಸ್ ಸಿಕ್ಕಿ ನಾನು ರೀಚ್ ಆಗೋಷ್ಟರಲ್ಲಿ ಫುಲ್ ಕತ್ಲೆ ಆಗೋಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಆಗಿದೆ ಅಂತ. ಸೊ ಸುದೀಪ್ ಕಾಲ್ ಮಾಡಿ ಹೇಳಿದೆ, ಅವ್ರು ಬಂದು ನನ್ನ ಪಿಕಪ್ ಮಾಡಿದ್ರು. ಸೊ ಇವತ್ತಿನ ದಿನ ಈ ಥರ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.